ನಮಸ್ಕಾರ. ಇಶಾನ್ ಕಿಶನ್ ಮತ್ತು ಹಾರ್ದಿಕ್ ಪಾಂಡ್ಯರ ಆರ್ಭಟಕ್ಕೆ ನಮೀಬಿಯಾ ಧೂಳಿಪಟ. ಒಂದೇ ಓವರ್ನಲ್ಲಿ ಬಂತು 28 ರನ್, 20 ಎಸೆತಗಳಲ್ಲೇ ಅರ್ಧಶತಕ ಸಿಡಿಸಿದ ಇಶಾನ್ ಕಿಶನ್. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎನ್ನುವುದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ರೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು, ಟೀಮ್ ಇಂಡಿಯಾ T20 ವಿಶ್ವಕಪ್ನ ತನ್ನ ಎರಡನೇ ಪಂದ್ಯದಲ್ಲಿ ನಮೀಬಿಯಾವನ್ನ ಎದುರಿಸಲಿದೆ ಸ್ನೇಹಿತರೆ. ಇನ್ನು ಈ ಪಂದ್ಯ ದೆಹಲಿಯ ಅರುಣ್ ಜೇಟ್ಲಿ ಸ್ಟೇಡಿಯಂನಲ್ಲಿ ನಡೆಯುತ್ತಿದ್ದು, ಈ ಪಂದ್ಯದಲ್ಲಿ ಟೀಮ್ ಇಂಡಿಯಾದ ಆರಂಭಿಕ ಆಟಗಾರ ಇಶಾನ್ ಕಿಶನ್ ಹೊಡಿಬಡಿ ಆಟವನ್ನ ಆಡಿದ್ದಾರೆ. ಕೇವಲ 20 ಎಸೆತಗಳಲ್ಲೇ ಆಕರ್ಷಕ ಅರ್ಧಶತಕ ಸಿಡಿಸುವುದರೊಂದಿಗೆ T20 ವಿಶ್ವಕಪ್ ಇತಿಹಾಸದಲ್ಲೇ ಸೆಕೆಂಡ್ ಫಾಸ್ಟೆಸ್ಟ್ ಹಾಫ್ ಸೆಂಚುರಿ ಸಿಡಿಸಿದ ವರ್ಲ್ಡ್ ರೆಕಾರ್ಡ್ ಸೃಷ್ಟಿಸಿದ್ದಾರೆ ಸ್ನೇಹಿತರೆ. ಇನ್ನು ಇದಾದ ಬಳಿಕ ಲೋವರ್ ಆರ್ಡರ್ ಅಲ್ಲಿ ಬಂದ ಹಾರ್ದಿಕ್ ಪಾಂಡ್ಯ ಕೂಡ 27 ಎಸೆತಗಳಲ್ಲಿ ಅರ್ಧಶತಕ ಸಿಡಿಸುವ ಮೂಲಕ ತಂಡದ ಮೊತ್ತವನ್ನ ಇದೀಗ 200 ರನ್ಗಳ ಗಡಿ ದಾಟಿಸಿದ್ದಲ್ಲದೆ ನಮೀಬಿಯಾ ತಂಡಕ್ಕೆ ಇದೀಗ ಬಿಗ್ ಟಾರ್ಗೆಟ್ ನೀಡಿದ್ದಾರೆ ಸ್ನೇಹಿತರೆ. ಇನ್ನು ಇದಕ್ಕೂ ಮುನ್ನ ಈ ಒಂದು ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಟೀಮ್ ಇಂಡಿಯಾ ಉತ್ತಮ ಆರಂಭವನ್ನ ಪಡೆದುಕೊಳ್ತು. ಅದಕ್ಕಿಂತ ಮುನ್ನ ಪ್ಲೇಯಿಂಗ್ 11 ನಲ್ಲಿ 2 ಚೇಂಜ್ ಕೂಡ ಮಾಡಿತ್ತು. ಅಭಿಷೇಕ್ ಶರ್ಮಾ ಬದಲಾಗಿ ಬಂದ ಓಪನರ್ ಸಂಜು ಸ್ಯಾಮ್ಸನ್ 6 ನಿಂದಲೇ ತನ್ನ ಅಕೌಂಟ್ ಅನ್ನ ಓಪನ್ ಮಾಡಿದ್ರು ಸ್ನೇಹಿತರೆ. ಭಾರಿ ಅಗ್ರೆಸಿವ್ ಅಪ್ರೋಚ್ ಅನ್ನ ಸಂಜು ತೋರಿಸಿದ್ರು. ಅಂತಿಮವಾಗಿ 22 ರನ್ ಬಾರಿಸಿ ಬಹುಬೇಗನೆ ವಿಕೆಟ್ ಒಪ್ಪಿಸಿದ್ರು. ಆದ್ಯಾಗೂ ಅದಾದ ಬಳಿಕ ಜೊತೆಯಾದ ಇಶಾನ್ ಕಿಶನ್ ಹಾಗೂ ತಿಲಕ್ ವರ್ಮಾ ಪವರ್ ಪ್ಲೇನಲ್ಲಿ ನಮೀಬಿಯಾ ಬೌಲರ್ಗಳನ್ನ ಧ್ವಂಸ ಮಾಡಿದ್ರು ಸ್ನೇಹಿತರೆ. ಅದರಲ್ಲಿಯೂ ಪವರ್ ಪ್ಲೇನ ಕೊನೆಯ ಓವರ್ ಅಂದ್ರೆ 6ನೇ ಓವರ್ ಮಾಡಲು ಬಂದ ಸ್ಮಿತ್ ಓವರ್ನಲ್ಲಿ ಇಶಾನ್ ಕಿಶನ್ ಸತತ 4 6 ಹಾಗೂ 1 4 ಬಾರಿಸುವುದರೊಂದಿಗೆ ಒಂದೇ ಓವರ್ನಲ್ಲಿ 28 ರನ್ ಸಿಡಿಸಿದರು. ಇದಲ್ಲದೆ ಕೇವಲ 20 ಎಸೆತಗಳಲ್ಲೇ ಅರ್ಧಶತಕ ಸಿಡಿಸಿ ಮಿಂಚಿದರು. ಅಂತಿಮವಾಗಿ ಇಶಾನ್ ಕಿಶನ್ 24 ಎಸೆತಗಳಿಂದ 61 ರನ್ ಬಾರಿಸಿ ನಾಯಕ ಎರಾಸ್ಮಸ್ ರವರಿಗೆ ವಿಕೆಟ್ ಒಪ್ಪಿಸಿದರು. ಇದಾದ ಬಳಿಕ ತಿಲಕ್ ವರ್ಮಾ ಕೂಡ 25 ರನ್ಗಳಿಗೆ ಬ್ಯಾಟ್ ಎತ್ತಿಟ್ಟರು. ಬಿಗ್ ಇನ್ನಿಂಗ್ಸ್ ಸಿಕ್ಕರೂ ಕೂಡ ಬಿಗ್ ಇನ್ನಿಂಗ್ಸ್ ಆಡುವಲ್ಲಿ ತಿಲಕ್ ವರ್ಮಾ ವಿಫಲರಾದರು. ನಂತರ ನಾಯಕ ಸೂರ್ಯಕುಮಾರ್ ಯಾದವ್ ಅವರ ಆಟ 12 ರನ್ಗಳಿಗೆ ನಿಂತು ಹೋಯಿತು. ಆದರೆ ಅದಾದ ಬಳಿಕ ಜೊತೆಯಾದ ಆಲ್ರೌಂಡರ್ಗಳಾದ ಹಾರ್ದಿಕ್ ಪಾಂಡ್ಯ ಹಾಗೂ ಶಿವಂ ದುಬೆ ಇನ್ನಿಂಗ್ಸ್ ಅನ್ನ ಕನ್ಸ್ಟ್ರಕ್ಟ್ ಮಾಡಿದ್ರು ಸ್ನೇಹಿತರೆ. ಇವರಿಬ್ಬರು ಅರ್ಧಶತಕದ ಪಾರ್ಟ್ನರ್ಶಿಪ್ ಕೂಡ ಹಂಚಿಕೊಂಡ್ರು. ಈ ಮಧ್ಯೆ ಹಾರ್ದಿಕ್ ಪಾಂಡ್ಯ ದೊಡ್ಡ ದೊಡ್ಡ 6 ಗಳನ್ನ ಕೂಡ ಸಿಡಿಸಿದ್ರು. ಅಂತಿಮವಾಗಿ ಹಾರ್ದಿಕ್ ಪಾಂಡ್ಯ 28 ಎಸೆತಗಳಿಂದ 52 ರನ್ ಬಾರಿಸಿ ನಾಯಕ ಎರಾಸ್ಮಸ್ ರವರಿಗೆ 2ನೇ ಬಲಿಯಾದರು. ಅದಾದ ಬಳಿಕ ಶಿವಂ ದುಬೆ 23 ರನ್ ಬಾರಿಸಿ ರನ್ಔಟ್ ಆದರು. ಅದೇ ಓವರ್ನಲ್ಲಿ ಅಕ್ಷರ್ ಪಟೇಲ್ ಕೂಡ ಗೋಲ್ಡನ್ ಡಕೌಟ್ ಆದರು. ಇದರೊಂದಿಗೆ 19ನೇ ಓವರ್ನಲ್ಲಿ ಟೀಮ್ ಇಂಡಿಯಾ ಬ್ಯಾಕ್ ಟು ಬ್ಯಾಕ್ 3 ವಿಕೆಟ್ಗಳನ್ನ ಕಳೆದುಕೊಳ್ತು ಸ್ನೇಹಿತರೆ. ಇದರೊಂದಿಗೆ ಇದೀಗ ಭಾರತ ತಂಡ ನಿಗದಿತ 20 ಓವರ್ಗಳಲ್ಲಿ 8 ವಿಕೆಟ್ ಕಳೆದುಕೊಂಡು 209 ರನ್ ಕಲೆ ಹಾಕಿದೆ ಸ್ನೇಹಿತರೆ. ಅತ್ತ ನಮೀಬಿಯಾ ತಂಡದ ಪರ ನಾಯಕ ಎರಾಸ್ಮಸ್ 4 ವಿಕೆಟ್ ಪಡೆದುಕೊಂಡಿದ್ದಾರೆ. ಇದರೊಂದಿಗೆ ನಮೀಬಿಯಾಗೆ 210 ರನ್ಗಳ ಗುರಿ ನೀಡಲಾಗಿದೆ.